ಲೇಡೀಸ್ ಅಂಡ್ ಜೆಂಟ್ಲ್ಮನ್, ದೇಶದಲ್ಲಿ ಕಾಂಗ್ರೆಸ್ ಸಂಪೂರ್ಣ ಮುಳುಗೆ ಹೋಯ್ತು ಅಂತ ಹೇಳ್ತಾ ಇರುವಾಗಲೇ ಆ ಪಕ್ಷಕ್ಕೆ ಜೀವ ತುಂಬಿದ್ದು ಕರ್ನಾಟಕ. ಅದು ಆ ಪಕ್ಷಕ್ಕೆ ಅಂತಿಂತ ಗೆಲುವಲ್ಲ, ಪ್ರಚಂಡ ಗೆಲುವು. ಇದು ಕಾಂಗ್ರೆಸ್ ನಾಯಕರ ವಿಶ್ವಾಸವನ್ನ ಚಿಗುರೊಡೆಯುವಂತೆ ಮಾಡಿತ್ತು. ಕರ್ನಾಟಕದಲ್ಲಿ ಗೆಲುವು ಸಾಧಿಸಿರುವ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಕುರ್ಚಿ ಕದನ ಮಾತ್ರ ತಣ್ಣಗಾಗಲೇ ಇಲ್ಲ. ನವೆಂಬರ್ ಕ್ರಾಂತಿ ವದಂತಿಗಳು ಮುನ್ನೆಲೆಗೆ ಬಂದಿದೆ. ಇದರ ಮುಂದುವರೆದ ಭಾಗ ಎಂಬಂತೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಯಾತ್ರೆಯನ್ನ ಹೊರಟಿದ್ದಾರೆ. ಇಷ್ಟಕ್ಕೂ ಅಲ್ಲಿ ಆಗಿದ್ದೇನು? ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಚಿತ್ರ. ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಬ್ಬರ ಸಿಎಂ ಕುರ್ಚಿಯ ಕುಸ್ತಿ ಸದ್ಯಕ್ಕಂತೂ ತಾರ್ಕಿಕ ಅಂತ್ಯ ಕಾಣುವಂತಹ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಒಬ್ಬರನ್ನ ಹಣಿಯೋದಕ್ಕೆ ಮತ್ತೊಬ್ರು ತಂತ್ರಗಳನ್ನ ಹೆಣಿತಾ ಇದ್ದಾರೆ. ಸಿಎಂ ಮತ್ತು ಟೀಮ್ ಪ್ರತಿ ಬಾರಿಯೂ ಡಿಕೆ ಅಂಡ್ ಟೀಮ್ನ ಹಿಂದಿಕ್ಕುತ್ತಾ ಬಂದಿದ್ದಾರೆ. ಈಗ ಇದೇ ಮೊದಲ ಬಾರಿಗೆ ಎಂಬಂತೆ ಡಿಸಿಎಂ ಅಂಡ್ ಟೀಮ್ ಸ್ವಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಂತೆ ಕಾಣಿಸ್ತಾ ಇದೆ. ಇದು ಸಿಎಂ ಟೀಮ್ನ ನಿರಾಸೆಗೆ ಈಡು ಮಾಡಿದಂತೆ ಕಾಣ್ತಾ ಇದೆ. ಅಷ್ಟೇ ಅಲರ್ಟ್ ಆಗಿರುವಂತಹ ಸಿಎಂ ಟೀಮ್ ಡಿಸಿಎಂನ ಹಣಿಯೋದಕ್ಕೆ ನಾನಾ ತಂತ್ರಗಳನ್ನ ರೂಪಿಸ್ತಾ ಬಂದಿದ್ದಾರೆ. ಇದೀಗ ಡಿಸಿಎಂ ಟೀಮ್ ಮತ್ತಷ್ಟು ಆಕ್ಟಿವ್ ಆಗಿದ್ದಾರೆ. ಇದರ ಮುಂದುವರೆದ ಭಾಗವಾಗಿ ಹೈಕಮಾಂಡ್ ನಾಯಕರ ಭೇಟಿ ಮಾಡೋದಕ್ಕೆ ಅಂತ ಅವರು ದೆಹಲಿಯ ದಂಡಯಾತ್ರೆಯನ್ನ ಕೈಗೊಂಡಿದ್ದಾರೆ. ನೇರವಾಗಿಯೇ ಹೈಕಮಾಂಡ್ ನಾಯಕರ ಮೂಲಕವೇ ಸಿಎಂ ಗಿರಿಯನ್ನ ಗಿಟ್ಟಿಸೋದಕ್ಕೆ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ವರಿಷ್ಠರ ಭೇಟಿಗಾಗಿ ದೆಹಲಿಯಲ್ಲೇ ಬೀಡನ್ನ ಬಿಟ್ಟಿರುವಂತಹ ಡಿಸಿಎಂ ಮಾಧ್ಯಮಗಳೊಟ್ಟಿಗೆ ಮಾತನಾಡಿದ್ದಾರೆ ಕೂಡ. ನವೆಂಬರ್ ಕ್ರಾಂತಿ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಅವರು, ನವೆಂಬರ್ ಕ್ರಾಂತಿಯೂ ಇಲ್ಲ, ಡಿಸೆಂಬರ್ ಕ್ರಾಂತಿಯೂ ಇಲ್ಲ, ಮುಂದಿನ ವರ್ಷವೂ ಕ್ರಾಂತಿ ಇಲ್ಲ, ಅದರ ನಂತರದ ವರ್ಷ ಅಂದ್ರೆ 2027ರಲ್ಲೂ ಯಾವುದೇ ಕ್ರಾಂತಿ ಆಗೋದಿಲ್ಲ. ಆಗೋದೇ ಒಂದೇ ಕ್ರಾಂತಿ, ಅದೇನಂದ್ರೆ 2028ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮರಳಿ ಪ್ರಚಂಡ ಗೆಲುವನ್ನ ಸಾಧಿಸುತ್ತೆ. ಇದು ಕಾಂಗ್ರೆಸ್ನಲ್ಲಾಗುವಂತಹ ನಿಜವಾದ ಕ್ರಾಂತಿ ಅಂತ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ನೀಡಿರುವಂತಹ ಈ ಹೇಳಿಕೆಯಲ್ಲಿ 2 ಉತ್ತರಗಳನ್ನು ನಾವಿಲ್ಲಿ ನೋಡಬಹುದಾಗಿದೆ. ಇದರಲ್ಲಿ ಒಂದು ಯಾವುದಪ್ಪ ಅಂತ ಅಂದ್ರೆ, ದೆಹಲಿಯಲ್ಲಿ ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ನಾಯಕರು ಸುತಾರಾಂ ಡಿಕೆ ಶಿವಕುಮಾರ್ ಭೇಟಿಗೆ ಅವಕಾಶ ನೀಡಿಲ್ಲ, ಬಂದ ದಾರಿಗೆ ಸುಂಕ ಇಲ್ಲದಂತೆ ಬೆಂಗಳೂರಿಗೆ ಹೋಗೋದಕ್ಕೆ ಹೇಳಿದ್ದಾರೆ ಅನ್ನುವಂಥದ್ದು. ಅಥವಾ ಸದ್ಯ ಬಿಹಾರ ಚುನಾವಣೆ ನಮಗೆ ಪ್ರಮುಖವಾಗಿದೆ, ಹಾಗಾಗಿ ಮೊದಲು ಬಿಹಾರ ಚುನಾವಣೆಯತ್ತ ಗಮನವನ್ನ ಹರಿಸಿ ಆಮೇಲೆ ಎಲ್ಲ ಉಳಿದದ್ದನ್ನ ನೋಡ್ಕೊಳ್ಳೋಣ. ಇದರ ಹೊರತಾಗಿ ಪದೇ ಪದೇ ಇಲ್ಲಿಗೆ ಬಂದು ನಮ್ಮ ತಲೆ ಕೆಡಿಸಬೇಡಿ. ನೀವು ಕೇವಲ ಕರ್ನಾಟಕದ ಡಿಸಿಎಂ ಮಾತ್ರ ಅಲ್ಲ, ಬದಲಾಗಿ ಕೆಪಿಸಿಸಿ ಅಧ್ಯಕ್ಷರೂ ಕೂಡ. ಹಾಗಾಗಿ ಪಕ್ಷ ವೃದ್ಧಿಯತ್ತ ಗಮನವನ್ನ ಕೊಡಬೇಕು, ಗಮನವನ್ನ ಹರಿಸಿ ಒಬ್ಬ ಅಧ್ಯಕ್ಷರಾಗಿ ಮುಂದಿನ ಚುನಾವಣೆಯನ್ನ ಹೇಗೆ ಗೆಲ್ಲಬೇಕು ಅನ್ನುವಂಥದ್ದನ್ನ ಈಗಿನಿಂದನೇ ಪ್ಲಾನ್ ಮಾಡಿ, ಇಲ್ಲದೆ ಹೋದ್ರೆ ಪಕ್ಷದ ಮೇಲೆ ಇದು ಪರಿಣಾಮ ಬೀರುತ್ತೆ ಅಂತ ಹೈಕಮಾಂಡ್ ನಾಯಕರು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಖಡಕ್ ಆಗಿಯೇ ವಾರ್ನ್ ಮಾಡಿ ಕಳುಹಿಸಿದ್ದಾರೆ ಎನ್ನಲಾಗಿದೆ. ಇನ್ನೊಂದೆಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆಯ ಇನ್ನೊಂದು ಮುಖವನ್ನ ನೋಡೋದಾದ್ರೆ, ಅವರು ಒಳಗೊಳಗೆ ನವೆಂಬರ್ ಕ್ರಾಂತಿಯ ಬೆಳವಣಿಗೆಗೆ ಪುಷ್ಟಿ ಎಂಬಂತೆ ಪವರ್ ಶೇರಿಂಗ್ ಮಾತುಕತೆಗೆ ಹೈಕಮಾಂಡ್ ನಾಯಕರನ್ನ ಮನವೊಲಿಸಿದ್ದಾರೆ.
ಇದರಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಸಿಎಂ ಟೀಮ್ ಹಿನ್ನಡೆಯನ್ನ ಅನುಭವಿಸಿದೆ. ಈ ಖುಷಿಯಲ್ಲೇ ಡಿಕೆ ಶಿವಕುಮಾರ್ ಹೀಗೆ ಹೇಳಿಕೆಯನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡಿಸಿಎಂ ಅಂಡ್ ಟೀಮ್ ಹೇಗೆ ಸಿಎಂ ಅಂಡ್ ಟೀಮ್ ಹಿಂದಿಕ್ಕಿದೆಯಾ? ಬಿಹಾರ ಚುನಾವಣೆ ಫಲಿತಾಂಶದ ಬಳಿಕ ಇದಕ್ಕೆಲ್ಲ ಉತ್ತರ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನವೆಂಬರ್ ಕ್ರಾಂತಿಯನ್ನೇ ಎದುರು ನೋಡ್ತಾ ಇದ್ದಾರೆ. ಅವರ ದೆಹಲಿ ಯಾತ್ರೆ ಫಲಪ್ರದವಾಗಿದೆಯಾ ಅಥವಾ ಹೈಕಮಾಂಡ್ ಬಳಿ ಸಿಎಂ ಟೀಮ್ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂತಹದ್ದು ಡಿಕೆ ಶಿವಕುಮಾರ್ಗೆ ಸ್ಪಷ್ಟವಾಗಿ ಗೊತ್ತಾಗಿದೆಯಾ? ಇದನ್ನ ತಿಳಿದುಕೊಂಡೇ ಅವರು ಹೀಗೆ ಏನಾದರೂ ಹೇಳಿದಾರಾ? ಯಾವಾಗಲೂ ಪಕ್ಷದ ಕಟ್ಟಾಳಾಗಿ ಹೀಗೆ ಹೇಳಿಕೆಗಳನ್ನ ನೀಡ್ತಾರಾ ಅಥವಾ ದೆಹಲಿಯಿಂದ ಡಿಕೆ ಬರಿಗೈಲ್ ಬರ್ತಾರಾ? ಅಂದ್ಕೊಂಡಿದ್ದನ್ನೇ ಮಾಡ್ತಾರಾ? ಸಿಎಂ ಕುರ್ಚಿಯನ್ನ ಸಾಧಿಸ್ತಾರಾ? ಇದಕ್ಕೆಲ್ಲ ಸದ್ಯದಲ್ಲೇ ಸ್ಪಷ್ಟನೆ ಸಿಗುತ್ತೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.